ಹಾಲುಮಲ್ಲು ಜಾತ್ರೆ ಒಳಗೆ ಎಷ್ಟೋ ಪ್ರಾಣಿಗಳನ್ನು ವಧೆ ಮಾಡ್ತಾರೆ. ಅಂತಹ ಜಾತ್ರೆಗಳು ನಮ್ಮ ನಾಡಿನೊಳಗದಾವ. ಆದರೆ ಕೇವಲ ಇದು ಉತ್ಸವದ ಜಾತ್ರೆ ಆಗಬಾರ್ದು, ಇದು ಜನರ ಉತ್ಸಾಹದ ಜಾತ್ರೆ ಆಗಬೇಕನ್ನುವಂತಹ ಒಂದು ಅಪರೂಪದ ಜಾತ್ರೆ ಅದು ನಮ್ಮ ಹಾಲಕೇರಿ ಮಹಾಮಠದ ಜಾತ್ರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೋಡ್ರಿ, ಜಾತ್ರೆ ಏನು ಕಲಿಸ್ಕೊಡ್ತದ ಅಂತಂದ್ರೆ, ಆ ಹಗ್ಗ ಏನು ಎಳಿತಾರಲ್ಲ, ಈ ತೇರು ದೊಡ್ಡ ತೇರು ಐತೆ ಹಾಲಕೇರಿ ಮಠದ ಅಜ್ಜನ ತೇರು. ಆ ಹಗ್ಗ ಏನು ಇರ್ತದಲ್ಲ ಅದು ಒಂದೇ ಎಳೆ ಇಲ್ಲ, ಅದರೊಳಗೆ ಸಾವಿರಾರು ಎಲೆಗಳು ಕೂಡ್ಕೊಂಡವ. ಸಾವಿರಾರು ಎಲೆಗಳು ಕೂಡ್ಕೊಂಡಿದ್ದಕ್ಕಾಗಿ ಅದನ್ನು ಎಳೆಯುವುದಕ್ಕೆ ಎಷ್ಟೋ ಸಾವಿರ ಕೈಗಳು ಕೂಡ್ಕೊಂಡಾವ. ಬರೀ ಒಬ್ಬರು ಎಳೆದ್ರೆ ತೇರು ಮುಂದೆ ಹೋಗೋದಿಲ್ಲ, ಕೇವಲ ಒಂದು ಸಣ್ಣ ಎಳೆಯಿಂದ ತೇರು ಮುಂದೆ ತರೋಕ್ಕಾಗೋದಿಲ್ಲ. ದೊಡ್ಡ ತೇರನ್ನು ಎಳ್ಕೊಂಡು ಹೋಗಬೇಕಾದ್ರೆ ಎಲ್ಲವೂ ಕೂಡಿರ್ತಕ್ಕಂಥ ಹಗ್ಗ ಬೇಕಾಗ್ತದೆ. ಆ ಹಗ್ಗವನ್ನು ಎಳಿಬೇಕಾದ್ರೆ ಸಾವಿರಾರು ಕೈಗಳು ಬೇಕಾಗ್ತದೆ. ಆ ಸಾವಿರಾರು ಕೈಗಳನ್ನು, ಹಗ್ಗದ ಎಳೆಗಳನ್ನು ಒಂದೇ ಹತ್ರ ಕೂಡಿಸುವಂಥ ತಾಕತ್ತು ಯಾರಿಗೆ ಐತಂದ್ರೆ ಅದು ಪರಮ ಪೂಜ್ಯ ಗುರುಗಳಿಗೆ ಐತೆ ಅನ್ನುವಂಥ ಕಾರಣಕ್ಕೆ ಅಷ್ಟೆಲ್ಲ ಕೈಗಳು ಕೂಡ್ಕೊಂಡು ಯಾರು ಎಳೆಯಕತ್ತಾರ, ಯಾರು ನೋಡ್ಕೊತ ನಿಂತಾರ. ನಮ್ಮ ಜೀವನದೊಳಗೆ ಈ ಜಾತ್ರೆ ಮುಖಾಂತರ ನಾವೇನು ತಿಳ್ಕೊಬೇಕು ಅಂದರೆ ಇಷ್ಟ ತಿಳ್ಕೊಬೇಕು, ತೇರು ಹೊಂಟಾಗ ಎಲ್ಲರೂ ಉತ್ತತ್ತಿ ಒಗಿತಾರೆ. ತೇರು ಹೊಂಟಾಗ ಉತ್ತತ್ತಿ ಒಗಿತಾರಿಲ್ಲ, ನೀವು ಹೂನು ಅನ್ವಲ್ರಿ ಅನ್ವಲ್ರಿ ಅಲ್ಲಿ. ಯಾಕಂದ್ರೆ ಇತ್ತಿತ್ತ ಕೆಲವು ಮಂದಿ ಅವ್ರು ತೀರ ಬೇರೆ ಮಾಡ್ಕೊಂಡಿರ್ತಾರೆ. ಅವ್ರು ಉತ್ತತ್ತಿ ಒಗಿಯಂಗಿಲ್ಲ, ಅವ್ರು ತೀರ ಬೇರೆ ಇರ್ತಾವೆ, ಅವ್ರು ಒಗಿಯುವಂಥ ತೀರ ಬೇರೆ ಇರ್ತಾವೆ. ಆದ್ರೆ ಹಾಲಕೇರಿ ಅಜ್ಜನ ತೇರಿನೊಳಗೆ ಉತ್ತತ್ತಿ ಒಗಿತಾರೆ, ಎದ್ದು ನಿಂತು ಹೂವು ಒಗಿತಾರೆ, ಬಾಳೆಹಣ್ಣು ಒಗಿತಾರೆ. ಯಾವುದು ಉಪಯುಕ್ತದ ಅದನ್ನು ತೇರಿ ಒಗಿಯುವಂಥ ಪ್ರಯತ್ನ ಮಾಡ್ತಾರಲ್ಲ. ತೇರು ಓಣಿ ಹಿಡಿದು ಹೊಂಟೈತಂದ್ರೆ ಯಾವನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂದ್ರಂಗಿಲ್ಲ, ಯಾವನು ಸಹಿತ ಮಲ್ಕೊಳ್ಳಂಗಿಲ್ಲ. ತೇರು ಹೊಂಟೈತಂದ್ರೆ ಪ್ರತಿಯೊಬ್ಬನು ಎದ್ದು ನಿಂತು ಹೆಂಗೆ ಗೌರವ ಕೊಡ್ತಾನ, ಹಂಗೆ ನಿನ್ನ ಜೀವನದ 100 ವರ್ಷದ ಬದುಕಿನೊಳಗೆ ನೀ ದಾರಿ ಒಳಗೆ ಹೊಂಟಿದ್ದೆ ಅಂದ್ರೆ ಮುಂದಿರ್ತಕ್ಕಂಥ ವ್ಯಕ್ತಿಗಳು ಎದ್ದು ನಿಂತು ನಿನಗೆ ಮರ್ಯಾದೆ ಕೊಡಬೇಕು. ಹಂಗೆ ನಾವು ಬದುಕಬೇಕು. ಇದು ನಾವು ಜಾತ್ರೆಯಿಂದ ತೆಗೆದುಕೊಳ್ಬೇಕಾಗಿರುವಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಮಾಹಿತಿ ಅನ್ನುವಂಥದ್ದು. ಮತ್ತು ಇವು ಹೋಗಿದ್ದ ಭಾಳ ಚಲೋ ಆಯಿತು ಅನ್ನುವಂಥ ರೀತಿ ಒಳಗೆ ಬದುಕಿದವರು ನಮ್ಮ ನಾಡಿನೊಳಗೆ ಭಾಳಷ್ಟು ಮಂದಿ ಸಿಗ್ತಾರೆ. ಆ ತೇರ ಇಲ್ಲಿಂದ ಹೋಗಿ ಪಾದಗಟ್ಟಿಯನ್ನು ಮುಟ್ಟಿ ಹೊಳ್ಳಿ ಬಂದು ಮೂಲ ಸ್ಥಾನಕ್ಕೆ ಬಂದ್ರೆ ಅದರ ತೇರಿನ ಜಾತ್ರೆ ಮುಗೀತದ. ಇಲ್ಲೇನು ಕುಂತಾವಲ್ಲ, ಇಲ್ಲಿ ಕುಂತಿರ್ತಕ್ಕಂಥ ನಮ್ಮದು ಒಂದು ತೇರ, ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ತೇರು. ನಾವು ಭಗವಂತ ನಿರ್ಮಾಣ ಮಾಡಿ ಕೊಟ್ಟು ಇಲ್ಲಿ ನಮ್ಮನ್ನು ಚಂದ ಬದುಕಾಕಂತ ಬಿಟ್ಟಾನ. ಇಲ್ಲಿ ಪಾದಗಟ್ಟಿಗೆ ಬಂದೀವಿ ನಾವೀಗ. ಪಾದಗಟ್ಟಿಯಿಂದ ಮತ್ತೆ ಹೊಳ್ಳಿ ಮೂಲ ಸ್ಥಾನ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ರೀ? ಗೋಣ ಹಾಕಿದ್ರೆ ಏನು ಹೇಳ ಅಂದ್ರೆ ನಿಮಗೆಲ್ಲ ಗೊತ್ತೈತೆ ಅಂತ ಗೋಣ ಹಾಕಕತ್ತೀರ ನನಗೆ? ನಾವು ಇಲ್ಲಿ ಪಾದಗಟ್ಟಿಗೆ ಬಂದೀವಿ, ಹೊಳ್ಳಿ ಶಿವನ ಸ್ಥಾನಕ್ಕನ್ನು ನಾವು ಹೋಗ್ಬೇಕಾಗ್ತದೆ. ಅವನ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ತೇರಿಗೆ ಏನಾದರೂ ಹರಿದು ಬಿದ್ರೆ, ಮುರಿದು ಬಿದ್ರೆ ಅಪಶಕನ ಆಗ್ತದೆ, ಜಾತ್ರೆ ಸರಿಯಾಗೋದಿಲ್ಲ ಅಂತ ಹೆಂಗೆ ಹೇಳ್ತೀವಿ. ಹಂಗೆ ಈ ದೇಹ ಅನ್ನುವಂಥ ತೇರಿಗೂ ಸಹಿತ ಏನೂ ಆಗಬಾರ್ದು. ಕಾರಣ ಇದಕ್ಕೆ ಶರಣರು ಹೇಳಿದ್ದಾರೆ, ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ. ಈ ದೇಹ ಅನ್ನುವಂಥ ತೇರು ಸಾಗಿ ತಮ್ಮ ನೋಡಿರೆ, ಪಾರಮಾರ್ಥ ವಿಚಾರವೆಂಬ ಬೀದಿಯೊಳು ತೇರು ಸಾಗಿ ತಮ್ಮ ನೋಡಿರಿ. ಈ ತೇರು ಎದ್ರಾಗ ಹೊಕ್ಕೈತಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಆ ತೇರು ರೋಡ್ನ್ಯಾಗ ಹೊಂಟಂಗೆ ಇದು ಸಹಿತ ತೇರು ಹೊಂಟದ. ಇದಕ್ಕೆ ಗೌರವ ಬರುವಂಗೆ ನಾವು ಬದುಕಬೇಕಂತ ನಾನು ಹೇಳಕತ್ತೀನಲ್ಲ, ಇದು ಸಹಿತ ಹಾಳಾಗಬಾರ್ದು. ದೇಹ ಅನ್ನುವಂಥದ್ದೇ ಒಂದು ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟು. ನಿಮಗೆ ಭಾಳ ಮಂದಿ ಗೊತ್ತಿರಲಿ, ಯಾವನೋ ಒಬ್ಬ ಮನೆಯೊಳಗೆ ಕೈ ಮೇಲೆ ತಲೆ ಮೇಲೆ ಇಟ್ಕೊಂಡು ಕುಂತಿದ್ದ. ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಾಗ ಯಾಕೋ ಇಷ್ಟು ಚಲೋ ಇದ್ದಾವ, ಹಿಂಗ್ಯಾಕೆ ಕುಂತಿ ಅಂತ ಕೇಳಿದ್ರು ಅವ್ರು. ಅವಾಗ ಅವನಂತ ಏನು ಕೊಟ್ಟಾನಂತ ನಾನು ತಿಳ್ಕೊಂಡು ಏನು ಮಾಡ್ಬೇಕ್ರಿ? ಏನೂ ಇಲ್ಲ ನನ್ನ ಕೈಯಾಗ, ಏನು ಇಲ್ಲಾರದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತೀನಿ ಅಂದ. ಅವಾಗ ಗುರುಗಳು ಹೇಳಿದ್ರಂತ, ನಿನಗೇನು ಬೇಕು? ನನ್ನ ಕಡೆ ಅದು ಇದ್ದಿದ್ರೆ ಬೆಕ್ಕದ್ದು ನಾ ಮಾಡ್ತಿದ್ದೀನಿ ರೀ. ರೊಕ್ಕ ಬಿಟ್ಟರೆ ಜಗತ್ತಿನಾಗ ಏನೈತಿ? ₹1 ಇಲ್ಲ ನನ್ನ ಹತ್ರ. ಏನು ಭಗವಂತನ ಪೂಜೆ ಮಾಡಂತೀರಿ, ಮತ್ತೊಂದು ಮಾಡಂತೀರಿ, ಏನು ಕೊಟ್ಟಾನ ಭಗವಂತ ನನಗೆ ಅಂತ ಕೇಳಿದವ. ಅವಾಗ ಗುರುಗಳು ಹೇಳಿದ್ರಂತ, ಏನು ಕೊಟ್ಟಾನಂತ ಹೇಳಕತ್ತೀಯಲ್ಲ ತಮ್ಮ, ನಿನಗೆ ಒಂದು ರಾತ್ರಿ ಒಳಗೆ 10 ಲಕ್ಷ ಕೊಡ್ತೀನಿ, ಒಂದು ಅಗ್ರಿಮೆಂಟಿಗೆ ಸಹಿ ಹಾಕಂದ್ರೆ ಅವರು ₹10 ಲಕ್ಷ ಕೊಡ್ತೀನಿ ಅಂದಾಗ ಹ್ಞೂ ಅಂದಿದ್ದೀವ. ಹ್ಞೂ ಅಂದು ತಿಳ್ಕೊಂಡು ಮುಂಜಾನೆ ಅಗ್ರಿಮೆಂಟ್ ಕಾಪಿ ತೊಗೊಂಡು ಬರ್ತೀನಿ, ಅವ ಸಹಿ ಹಾಕಂದಾಗ ₹10 ಲಕ್ಷ ಕೊಡ್ತಾರಂದ್ರೆ ಬಿಡ್ತಾರ ನಮ್ಮ ಮಂದಿ? ₹10 ಲಕ್ಷ ಕೊಡ್ತಾರಂದ್ರೆ ಬಿಡ್ತಾರ? ಬಿಡಕ್ಕೆ ಸಾಧ್ಯನೇ ಇಲ್ಲ. ಏನು ಅಗ್ರಿಮೆಂಟ್ ಅಂತ ಕೇಳಿಲ್ಲ, ಅವ್ರ ಅಗ್ರಿಮೆಂಟ್ ಮುಂಜಾನೆ ತೊಗೊಂಬರ್ತೀನಿ, ₹10 ಲಕ್ಷ ತೊಗೊಂಬರ್ತೀನಿ, ಸಹಿ ಹಾಕಂತ ಹೇಳಿದರೆ ಮುಂಜಾನೆ ಅಗ್ರಿಮೆಂಟ್ ತಂದು ಕೊಟ್ಟರೆ ಅವ್ನ ಕೈಯಾಗ ಅದ್ರಾಗ ಬರೆದಿದ್ರು ಅವ್ರು, ಒಂದು ಕಣ್ಣು ಒಂದು ಕಿಡ್ನಿ ಕೊಡಬೇಕು ಅಂದ್ರೆ ₹10 ಲಕ್ಷ ಕೊಡ್ತೀನಿ ಅಂತ ಬರೆದಿದ್ರು ಅವ್ರು. ಒಂದು ಕಣ್ಣ ಒಂದು ಕಿಡ್ನಿ ತೊಗೊತೀನಿ, ₹10 ಲಕ್ಷ ಕೊಡ್ತೀನಿ ಅಂತಂದ್ರೆ ರೊಕ್ಕ ತೊಗೊಂಡು ಏನು ಮಾಡೋದು ರೀ? ಇವು ಇದ್ರ ಮುಂದೆ ರೊಕ್ಕ ಬೇಕಾಕತ್ತಿ, ಇರಲಿಲ್ಲ ಅಂದ್ರೆ ರೊಕ್ಕ ತೊಗೊಂಡು ಏನು ಮಾಡಲಿ ಅಂದವ. ಮತ್ತು ದೇವ್ರು ಏನೂ ಕೊಟ್ಟಿಲ್ಲ ಅಂತ ಹೇಳ್ತೀಯಲ್ಲಪ್ಪ, ಬರೀ ಒಂದು ಕಣ್ಣ ಒಂದು ಕಿಡ್ನಿ ಕೊಟ್ಟರೆ ₹10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡಕ್ಕೆ ತಯಾರಿಲ್ಲ. ಮತ್ತು ಇಂಥ ಅವಯವಗಳನ್ನು ಸಿಕ್ಕಾಪಟ್ಟಿ ದೇಹದೊಳಗೆ ತುಂಬಿಟ್ಟು ನೀನು ಬದುಕಾಕಂತ ಬಿಟ್ಟಾನ, ಇನ್ನೂ ಏನು ನಿನ್ನ ಜನ್ಮಕ್ಕೆ ಕೊಡಬೇಕನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಅಂತಂದ್ರೆ ಕೊಟ್ಟಿದ್ದನ್ನು ಉಪಯೋಗ ಮಾಡ್ಕೊಳ್ಬೇಕಷ್ಟ.
ಕೊಟ್ಟಿದ್ದನ್ನು ಉಪಯೋಗ ಮಾಡ್ಕೊಳ್ಬೇಕು. ದೇಹಕ್ಕೆ ಬೆಲೆ ಯಾವಾಗ ಬರ್ತದ ಅಂತಂದ್ರೆ ಈಗೊಂದು ಬಾಟಲ್ ಬಿದ್ದೈತೆ ಅಂತ ತಿಳ್ಕೊಳ್ರಿ ನೀವು. ಬಾಟಲ್ ಬಿದ್ದಿರ್ತದಲ್ಲ, ಆ ಬಾಟಲನ್ನು ಸುಮ್ಮನೆ ಹಂಗೆ ಹೋಗಿ ಮೊಡ್ಕಾಕ್ ಕೊಟ್ಟರೆ ₹1 ಕೊಡ್ತಾರೆ. ಭಾಳ ಲಕ್ಷದಾಗ ಇಟ್ಕೋಬೇಕು. ಒಂದು ವಾಟರ್ ಬಾಟ್ಲಿ ಖಾಲಿ ಬಾಟ್ಲಿ ತೆಳಗೆ ಬಿದ್ದೈತೆ ಅಂದ್ರೆ ಆ ಬಾಟಲನ್ನು ಹೋಗಿ ಯಾರಿಗಾದ್ರೆ ಕೊಟ್ಟರೆ ₹1 ಕೊಡ್ತಾರೆ. ಅದ ಬಾಟಲ್ದೊಳಗೆ ಸಿಕ್ಕಾಪಟ್ಟಿ ಚಲೋ ಬಿಸ್ಲೇರಿ ನೀರು ತುಂಬಿಕೊಂಡು ರೈಲ್ವೆ ಸ್ಟೇಷನ್ನೊಳಗೆ ಈ ಏರ್ಪೋರ್ಟ್ನೊಳಗೆ ಮಾರಿದ್ರಿ ಅಂದರೆ ಸುಮಾರು ಒಂದು ₹35 ಕೊಡ್ತಾರೆ. ಅದೇ ಬಾಟಲನ್ನು ನೀವು ಒಂದಿಷ್ಟು ಚಲೋ ಗೀರು ಹಾಕೋದು ಹಾಲು ತುಂಬ್ಕೊಂಡು ಕೊಟ್ರಿ ಅಂದರೆ ಅದಕ್ಕೆ ₹60 ಕೊಡ್ತಾರೆ. ಅದೇ ಬಾಟಲ್ನೊಳಗೆ ಒಂದು ಚಲೋ ಗೀರು ಹಾಕೋದು ತುಪ್ಪ ತುಂಬಿಕೊಟ್ರಿ ಅಂದರೆ ₹800 ಒಂದು kg ಮಾರ್ತಾರೆ. ಬಾಟಲ್ ಒಂದಾದ ಬಾಟಲಿಗೆ ಕಿಮ್ಮತ್ತು ಬಂದಿದ್ದು ಎದರಲಿಂದ ಬಂದದ ಅಂತಂದ್ರೆ ಬಾಟಲಿಯಿಂದ ಬಂದಿಲ್ಲ, ಒಳಗೆ ತುಂಬುವಂಥ ವಸ್ತುವಿನಿಂದ ಬಾಟಲಿ ಕಿಮ್ಮತ್ತು ಹೆಂಗೆ ಹೆಚ್ಚಾಗ್ತದಲ್ಲ ಹಂಗೆ ದೇಹ ಅನ್ನುವಂಥ ಈ ಬಾಟಲ್ನೊಳಗೆ ಏನು ತುಂಬ್ಕೊಂತೀವಿ ಅದರಲ್ಲಿಂದ ಇದರ ಕಿಮ್ಮತ್ತು ಹೆಚ್ಚಾಕೈತೆ ಹೊರತಾಗಿ ಬರೀ ದೇಹ ಹೊತ್ಕೊಂಡು ಬಂದ ಮಾತ್ರಕ್ಕೆ ಯಾರೂ ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಂದಿ ಸಂಶೋಧನೆಯನ್ನು ಮಾಡಿದ ನಂತರದಲ್ಲಿ ಮನುಷ್ಯನ ಬದುಕು ಹಿಂಗೆ ಬದುಕಬೇಕಂತ ತಿಳ್ಕೊಂಡು ನಮಗೆ ಹೇಳ್ಕೊತ ಬಂದಾರ. ಆ ಹಿನ್ನೆಲೆಯಲ್ಲಿ ಇದು ಒಂದು ಥರ ಕೆಟ್ಟು ಹೋಗುವಂಥ ಒಡಲ. ಇದು ಈ ಮನುಷ್ಯನ ದೇಹ ಒಂದು ಥರ ಕೆಟ್ಟು ಹೋಗುವಂಥ ಒಡಲು. ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಚಂದ ಮಾತನ್ನು ಹೇಳ್ತಾರೆ. ಅಮ್ಮ ಅಣ್ಣ ಸ್ವಲ್ಪ ಈ ಕಡೆ ಇಲ್ಲಿ ನೋಡ್ರಿ ಅಮ್ಮ. ಈ ದೇಹ ಅನ್ನುವಂಥ ಒಡಲು ಹೇಗದ ಅಂತಂದ್ರೆ ಒಂದು ಕಡೆ ಹೇಳ್ತಾರೆ ಬಸವಣ್ಣವರು, ಇದು ಒಂದು ಕೆಡುವಂಥ ಒಡಲ. ಈ ಕೆಡುವಂಥ ಒಡಲನ್ನು ನೆಚ್ಚಿ ನಿನ್ನ ಜೀವನ ಹಾಳು ಮಾಡ್ಕೊಳ್ಬೇಡ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣನವ್ರು ಹೇಳ್ತಾರೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಎಷ್ಟು ಚಂದ ಮಾತನ್ನು ಹೇಳ್ತಾರೆ ಅವರು ಅಂತಂದ್ರೆ ಇಲ್ಲಿ ಕುಂತವ್ರು ಎಲ್ಲರಿಗೆ ಅಪ್ಲೈ ಮಾಡ್ಕೊಳಬೇಕು ಇದನ್ನು. ಏನಂದ್ರೆ ನೋಡ್ರಿ, ಒಂದು ಕಪ್ಪಿ ನೊಣ ತಿಂದು ಬದುಕಬೇಕಂತ ಬಾಯಿ ತಕೊಂಡು ಕುಂತದ. ನೊಣ ತಿಂದು ಬದುಕಬೇಕಂತ ತಿಳ್ಕೊಂಡು ಕಪ್ಪಿ ಕುಂತದ. ಆದ್ರೆ ಕಪ್ಪಿಗೆ ಗೊತ್ತಿಲ್ಲ ಈ ಕಪ್ಪಿ ತಿಂದು ಬದುಕಬೇಕಂತ ಒಂದು ದೊಡ್ಡ ಹಾವು ಬಾಯಿ ತಕೊಂಡು ಕುಂತದ. ಹಾವಿನ ಬಾಯ ಕಪ್ಪೈತಿ, ಕಪ್ಪಿ ವಿಚಾರ ಎಲ್ಲೈತಿ, ನೊಣದ ಮೇಲೆ ಐತಿ. ನೊಣ ತಿಂದು ನಾ ಬದುಕಬೇಕಂತ ವಿಚಾರ ಮಾಡಾಕತ್ತೀನಿ ಅಂತ ಕಪ್ಪಿ ವಿಚಾರ ಮಾಡ್ಕೊಂಡದ. ಬಟ್ ಇದು ನೊಣ ತಿನ್ನೋದ್ರೊಳಗೆ ಇದನ್ನು ನಾ ತಿಂದು ಮುಗಿಸ್ಬೇಕಂತ ಒಂದು ಹಾವು ಬಾಯಿ ತಕೊಂಡು ಕುಂತದ. ಹಾವಿನ ಬಾಯಿಯೊಳಗಿರುವಂಥ ಕಪ್ಪಿ ಒಂದು ನೊಣ ಹಾರುವಂಥದ್ದನ್ನು ಆಸೆ ಮಾಡಿದ್ರೆ ಎಷ್ಟು ಮಂದಿಗೆ ಗೊತ್ತಾಗ್ತದೆ ಇದು? ಹೌದಲ್ಲಪ್ಪ, ಅದ ಉಳಿಯಂಗಿಲ್ಲ, ಇದನ್ನು ತಿಂದು ಏನು ಬದುಕ್ತದೆ? ಅದಕ್ಕೆ ಮುಂದುವರೆದು ಹೇಳ್ತಾರೆ, ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು. ಯಾವನೋ ಒಬ್ಬ ಕಳ್ಳತನ ಮಾಡಿರುವಂಥ ವ್ಯಕ್ತಿಗೆ ಒಂದು ಶಿಕ್ಷೆ ಕೊಡ್ತಾರಲ್ಲ, ಮರಣದಂಡನೆ, ಇದು ಗಲ್ಲಿಗೇರಿಸು ಶಿಕ್ಷೆ ಕೊಡ್ತಾರೆ. ಬಹುತೇಕ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಕೊಡೋದು ಬಂದ್ ಮಾಡ್ಯಾರ. ಅವನು ಕೇಳಿದ್ರಂತ, ನಿನ್ನ ಕೊನೆ ಆಸೆ ಏನು ಅಂತ. ಅವ ಅಂದ, ನಾ ಹಾಲು ತುಪ್ಪ ಕುಡಿಬೇಕಂತ ಮಾಡೀನಿ ಅಂದವ. ಹಾಲು ತುಪ್ಪ ಕುಡಿದು ಎಷ್ಟು ದಿವಸ ಬದುಕಕ್ಕೆ ಸಾಧ್ಯ ಐತಿ ನೋಡಿ. ಕಳ್ಳ ದಂಡನೆ ಒಳಗಾಗಿರುವಂತಹ ವ್ಯಕ್ತಿ ಹಾಲು ತುಪ್ಪ ಕುಡಿದ್ರೆ ಅವನು ಭಾಳ ದಿವಸ ಬದುಕಕ್ಕಾಗೋದಿಲ್ಲ. ಆ ಕಪ್ಪಿ ನೊಣವನ್ನು ತಿಂದು ಅದು ಭಾಳ ದಿವಸ ಬದುಕಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕೆಡುವ ಒಡಲನ್ನು ನೆಚ್ಚಿ. ಇದು ಕೆಟ್ಟು ಹೋಗುವಂಥ ಒಡಲ. ಎಷ್ಟು ಮಂದಿ ಶೃಂಗಾರ ಮಾಡ್ತಾರೆ ಇದಕ್ಕೆ, ಎಷ್ಟು ಮಂದಿ ಇದಕ್ಕೆ ಭಾಳಷ್ಟು ಮಂದಿ ಮೇಕಪ್ ಮಾಡ್ಕೊಳ್ಳೋರದಾರ. ಕೆಡುವಂಥ ಒಡಲ ಬಹುತೇಕ ಇಲ್ಲಿ ಕುಂತವ್ರು ಎಲ್ಲರಿಗೂ ಗೊತ್ತಿರಲಿ, ಈ ಒಡಲಿಗೆ ಭಾಳ ಮಂದಿ ಮೇಕಪ್ ಮಾಡಿಕೊಂಡ್ರೆ ಚಂದ ಕಾಣ್ತಾರೆ ಅಂತ ತಿಳ್ಕೊಂಡಾರಲ್ಲ. ಹೊರಗಿನ ಮೇಕಪ್ 3 ತಾಸು ಅಷ್ಟ ಚಂದ ಕಾಣ್ತದೆ. ಆ ಮೇಕಪ್ ಮಾಡ್ಕೊಳ್ಳೋದನ್ನು ಬಿಟ್ಟು ಹಾಲಕೇರಿ ಅಜ್ಜನ ಮಠದ ಗದಿಗೆ ಮುಂದೆ ಬಂದು ನಿಂತ್ಕೊಂಡು ಅನ್ನದಾನ ಮಹಾಶಿವಯೋಗಿಗಳವರ ಗದಿಗೆಗೆ ನಮಸ್ಕಾರ ಮಾಡಿ ಆ ಇದರೊಳಗಿರ್ತಕ್ಕಂಥ ಅಂಗಾರವನ್ನು ಹಣಿ ಮೇಲೆ ಹಚ್ಕೊಂಡು ಉಂಡ್ಬಿಟ್ರೆ ಜೀವನ ಪೂರ್ತಿ ಚಂದ ಕಾಣ್ಕೊಂತ ಹೋಗುವಂಥ ಭಾವನೆ ಬರ್ತದಲ್ಲ. ಇದು ಎಷ್ಟು ಮಂದಿಗೆ ಆಗ್ತದೆ? ಕೆಡುವ ಒಡಲನ್ನು ನೆಚ್ಚಿ, ಇದು ಕೆಟ್ಟು ಹೋಗುವಂಥ ಒಡಲ. ಈ ಒಡಲನ್ನು ಪೋಷಣೆ ಮಾಡೋದಕ್ಕಾಗಿ ಎಷ್ಟು ಸುಳ್ಳು ಹೇಳ್ತೀಯಪ್ಪ, ಎಷ್ಟು ಮಂದಿಗೆ ಮೋಸ ಮಾಡ್ತೀಯಪ್ಪ. ಹಾಗಾಗಿ ಇಷ್ಟ ತಿಳ್ಕೊಳ್ಬೇಕಾಗಿರ್ತದೆ, ಈ ಒಡಲು ಪರಮಾತ್ಮನನ್ನು ಮೆಚ್ಚಿಸೋದಕ್ಕಾಗಿ ಬಂದೈತೆ ಹೊರತಾಗಿ ಕೇವಲ ಉಡುವುದಕ್ಕಾಗಿ, ಕೇವಲ ಉಣ್ಣುವುದಕ್ಕಾಗಿ, ಕೇವಲ ತೊಡುವುದಕ್ಕಾಗಿ, ಮತ್ತೊಬ್ಬರ ಕೂಟಾಗ ಸಂಘರ್ಷ ಮಾಡುವುದಕ್ಕೆ
ಮಾತು ಮರಾಠಿ ಒಳಗೆ ಒಂದು ಮಾತು ಚಲೋ ಮಾತೈತಿ. ನೀವು ಕೊಳ್ಳೊಳಗೆ ನಿಮ್ಮ ಕೊರಳೊಳಗೆ ಸಿಕ್ಕಾಪಟ್ಟಿ ಬಂಗಾರ ಹಾಕ್ಕೊಂಡು ಅಡ್ಡಾಡಕತ್ತೀರಿ ಅಂದ್ರೆ ನಿಮ್ಮ ಮೇಲೆ ಕಳ್ಳನ ಕಣ್ಣು ಬೀಳ್ತೈತಿ ಅಂತ ಹೇಳ್ತಾರೆ ಅವರು. ಸಿಕ್ಕಾಪಟ್ಟಿ ಬಂಗಾರ ಹಾಕ್ಕೊಂಡು ಹೊಂಟು ವ್ಯಕ್ತಿ ಮೇಲೆ ಕಳ್ಳನ ಕಣ್ಣು ಬೀಳ್ತದ. ಆ ಬಂಗಾರದ ಬದಲಿ ಆ ಅನ್ನದಾನೇಶ್ವರ ಅಜ್ಜನ ಗದ್ದಿಗೆ ಮುಟ್ಟಿಸಿ ಒಂದು ರುದ್ರಾಕ್ಷೀಶ್ವರ ನಿಮ್ಮ ಕೊಳ್ಳಾಗ ಹಾಕ್ಕೊಂಡ್ರೆ ಸ್ವತಃ ಭಗವಂತನ ಕಣ್ಣು ನಿಮ್ಮ ಮೇಲೆ ಬೀಳ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು. ಮೂರ್ಖರಾಗಿರ್ತಕ್ಕಂಥವ್ರು ಬಂಗಾರವನ್ನು ಕುಡಿಸೋದಕ್ಕಾಗಿ ಬದುಕಾಕತ್ತಾರ, ಮೂರ್ಖರಾಗಿರ್ತಕ್ಕಂಥವ್ರು ಬಂಗಾರ ಗೋಳೆ ಮಾಡೋದಕ್ಕಾಗಿ ಬದುಕಾಕತ್ತಾರ. ಆದರೆ ಶಾಣೆ ಅಂತ ಅನಿಸ್ಕೊಂಡವರು ಬಂಗಾರದಂಥ ಜನಗಳನ್ನು ಹುಡುಕೋದಕ್ಕಾಗಿ ಈ ಜಗತ್ತಿನೊಳಗೆ ಬದುಕಾಕತ್ತಾರ. ಅಂತಹ ಬದುಕನ್ನು ನಾವು ಬದುಕಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ಎಲ್ಲದಕ್ಕೂ ನೀವು ಚಪ್ಪಾಳಿ ತಟ್ಟತ್ತೀರ ಆ ಮಾತು ಬೇರೆ, ಆದರೆ ಅದನ್ನು ಅನುಭವಿಸ್ಬೇಕಾದ್ರೆ ಭಾಳಷ್ಟು ವಿಶೇಷವಾಗಿ ನಾವು ಅನುಭವಿಸ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದ ಜಾತ್ರೆ ಹಂಗೆ ನಡಿಬೇಕು ಹಿಂಗೆ ನಡಿಬೇಕು ಅನ್ನೋದು ಎಲ್ಲರಿಗೂ ಅಪೇಕ್ಷೆ ಇರ್ತಾವೆ. ನಮ್ಮ ಜಾತ್ರೆಗಳು ಬಂದು ಅಂದ್ರೆ ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಪತ್ರಿಕೆ ಮಾಡಬೇಕು, ಮತ್ತೇನು ಅದರೊಳಗೆ ಏನು ಬದಲಾವಣೆ ಇರೋಂಗಿಲ್ಲ. ವ್ಯಕ್ತಿಗಳು ಬದಲಾವಣೆ ಇರ್ತಾರೆ ಅಷ್ಟೇ, ಆದರೆ ಅಲ್ಲಿ ಒಳಗಿರ್ತಕ್ಕಂಥ ಆಚರಣೆಗಳು ಏನೂ ಬದಲಾವಣೆ ಇರೋದಿಲ್ಲ. ಆದರೆ ನಮ್ಮ ಜಗದ್ಗುರುಗಳು ಅವ್ರಂತಾರೆ, ನನಗೇನು ಗೊತ್ತಿಲ್ಲ, ನಾ ಏನು ಸ್ವಾಮಿ ನನಗೆ ತಿಳಿಯಾಕೆ ಕೊಡ್ತಾನೆ ಅದನ್ನು ನಾ ಹೇಳ್ತೀನಿ ಅಂತ. ಗಂಟೆಯನ್ನು ಪಿಡಿದೋರ್ವ ಟೆನ್ಟೆನಿಸಲು ನಾದ ಮುಂಟಲ್ಲ ದುಡಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗುವಂತ. ಅಜ್ಜರ್ ಇವು ಹೆಂಗೆ ನಿಮ್ಮ ತಲೆಯಾಗಿ ಬರ್ತಾವಂತ ಹಾವೇರಿ ಅಜ್ಜರ್ ನಾವು ಕುತ್ಕೊಂಡು ಕೇಳಿದ್ರೆ ಒಂದ ಮಾತು ಹೇಳಿದ್ರು ಅವರು. ನೋಡಪ್ಪ, ನಮ್ಮ ಮಠದೊಳಗೆ ಗಂಟೆ ಕಟ್ಟಿವಿ, ಗಂಟೆ ಅಂದು ತಾನ ಬಡ್ಕೊಳ್ಳೋದಿಲ್ಲ, ಗಂಟೆ ಅಂದು ತಾನ ಬಡ್ಕೊಳಂಗಿಲ್ಲ. ಅದನ್ನು ಬಡಿಯೋರೊಬ್ಬರು ಬೇಕು, ಅದು ಬಡದಾಗನ ಅದ್ರ ಸೌಂಡ್ ಹೆಂಗೆ ಹೊರಗೆ ಬರ್ತದೆ. ಹಂಗೆ ನನ್ನೊಳಗೆ ಕುತ್ಕೊಂಡು ನನ್ನ ಗುರುವರಿರಾಗಿರ್ತಕ್ಕಂಥ ಅನ್ನದಾನ ಸ್ವಾಮಿಗಳು 3 ದಿವಸದಿಂದ ಕನಸ್ನಾಗ ಬಂದಾರ. ನನಗೆ ಹೇಳ್ಯಾರ ಹಿಂಗೆ ಮಾಡಂತ ತಿಳ್ಕೊಂಡು, ಹಾಗಾಗಿ ಅವು ನನ್ನ ಗುರು ನುಡಿಸ್ಯಾನ ಅಂತ ತಿಳ್ಕೊಂಡು ಅದು ಬಂದದ. ಅದು ಏನು ಮಾಡಿದ್ರೂ ಯಾರು ಮಾಡೋರದಾರ್ರಿ, ಭವಿಷ್ಯದೊಳಗೆ ಈ ಜಗತ್ತಿನೊಳಗೆ ಏನಾದರೂ ಒಂದು ವಿಷಯ ಅದ್ಭುತವಾಗಿ ನಿರ್ಮಾಣ ಆಗ್ತದಂದ್ರೆ ಅಜ್ಜರಿಗೆ ಗೊತ್ತದ. ಅದು ಭಾಳ ಮಂದಿ ಹಿಮಾಲಯಕ್ಕೆ ಹೋದವರು ದೊಡ್ಡವರು ಅಂತ ತಿಳ್ಕೊಂಡಾರ. ಹಿಮಾಲಯಕ್ಕೆ ಹೋದವರು ದೊಡ್ಡವರು ಆಗೋದಿಲ್ಲ. ದೈವಾಲಯಕ್ಕೆ ಹೋದವರು ದೊಡ್ಡವರು ಅಂತ ತಿಳ್ಕೊಂಡಾರ. ದೈವಾಲಯಕ್ಕೆ ಹೋದವರು ದೊಡ್ಡವರು ಆಗೋದಿಲ್ಲ. ಇನ್ನು ಭಾಳಷ್ಟು ಮಂದಿ ಭಾಳಷ್ಟು ಆಲಯಕ್ಕೆ ಹೋಗೋರು ಅದಾರ, ಅದರಲ್ಲಿಂದ ದೊಡ್ಡವರು ಆಗೋದಿಲ್ಲ. ಮನುಷ್ಯ ಯಾವುದರಿಂದ ದೊಡ್ಡವಾಗ್ತಾನಂದ್ರೆ ಹಿಮಾಲಯಕ್ಕೆ ಹೋಗೋದ್ರಿಂದ, ದೇವಾಲಯಕ್ಕೆ ಹೋಗೋದ್ರಿಂದ, ದೈವಾಲಯಕ್ಕೆ ಹೋಗೋದ್ರಿಂದ ದೊಡ್ಡವಾಗಂಗಿಲ್ಲ. ಅವ ಪರಿಪೂರ್ಣ ತನ್ನ ಜೀವನವನ್ನು ವಿದ್ಯಾಲಯದೊಳಗೆ ಕಲಿತಾಗ ಮಾತ್ರ ದೊಡ್ಡವಾಗ್ತಾನನ್ನುವಂಥ ಕಾರಣಕ್ಕೆ ಅದ್ದವ್ರ ಅಕ್ಷರ ಜಾತ್ರೆ ಅನ್ನುವಂಥ ಒಂದು ದೊಡ್ಡ ಕಾನ್ಸೆಪ್ಟನ್ನು ಕೊಟ್ಟು, ಇವತ್ತು ಅಕ್ಷರ ಇರಲಿಲ್ಲ ಅಂತಂದರೆ ಯಾರನ್ನೂ ಮಾತಾಡ್ಸೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಇದು ಮೊದಲು ನಿಮಗೆ ಹೆಂಗೆ ಅನಿಸಿತ್ತೋ ಬಿಟ್ಟತ್ತೋ ಗೊತ್ತಿಲ್ಲ, ಬಟ್ ಯಾರು ತಿಳ್ಕೊಂಡಾರ ಅವ್ರಿಗೆ ಮಾತ್ರ ಅದ್ಭುತ ಕಾನ್ಸೆಪ್ಟನ್ನು ಅಜ್ಜವ್ರು ಕೊಟ್ಟಾರ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ವರ್ಷ ಒಂದು ಏನಾದರೂ ಹಲ್ಕೆರಿಗೆ ಏನಾದರೂ ಮಾಡಬೇಕಂತಾರೆ ಅಜ್ಜವ್ರು. ಪ್ರತಿ ವರ್ಷವೂ ಸಹಿತ ಆಗಿನ್ನೂ ಅಜ್ಜವ್ರು ಭಾಳ ವರ್ಷ ಏನು ಒಂದು 30 ವರ್ಷ ಆಗಿಲ್ಲ, 30 ವರ್ಷ ಆಗಿಲ್ಲ ಮಟ್ಟಕ್ಕಾಗಿ 30 ವರ್ಷ ಆದ್ರೂ ಸಹಿತ ಏನು ಮಾಡ್ಬೇಕನ್ನೋದ್ರಾಗನ ಜೀವಸಗಳು ಹೋಗ್ಯಾವ. ಆದರೆ ಎಂದ ಅಧಿಕಾರ ತಗೊಂಡಾರ ಅಂದಲಿಂದ ಹಿಡಿದು ಒಂದು ತಾಸಿನೊಳಗೆ ಎಷ್ಟು ಚಿಂತನೆ ಮಾಡೋಕ್ಕೆ ಸಾಧ್ಯ ಐತಿ ಅಷ್ಟು ಚಿಂತನೆಗಳನ್ನು ಮಾಡಿ ನಮ್ಮ ಭಕ್ತರಿಗೆ ಏನು ಉಪಯೋಗ ಆಗಬೇಕು, ನನ್ನ ಮಠಕ್ಕೇನು ಉಪಯೋಗ ಆಗಬೇಕು, ಹಗಲು ರಾತ್ರಿ ತಮಗಾಗಿ ಅವರು ವಿಚಾರ ಮಾಡಿಕೊಂಡಿಲ್ಲ. ನಮ್ಮ ನಾಡಿನೊಳಗಿರುವಂಥ ನಮ್ಮ ಭಕ್ತರಿಗಾಗಿ ನಾ ಇರ್ತೀನಿ ಅನ್ನುವಂಥ ಅಭಯವನ್ನು ಕೊಟ್ಟು ಸದಾ ಭಕ್ತರ ಚಿಂತನೆಯೊಳಗಿರ್ತಕ್ಕಂಥ ಅಪರೂಪದ ಗುರುದೇವರು ಅಂದರೆ ಪರಮ ಪೂಜ್ಯ ನಮ್ಮ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಯವರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಸ್ವಾರ್ಥ ಭಕ್ತರು ಜ್ಞಾನಿ ಗುರು ಇಷ್ಟು ಅದ್ಭುತವಾಗಿ ಸಿಕ್ಕಾಗ ಈ ಊರಿನ ಇತಿಹಾಸ ಎಲ್ಲಿ ಯಾವಾಗೋ ಬಹುತೇಕ ಇವತ್ತು ನೀವು ಅಂತ ಹುಡುಕೊಂಡಿರ್ತಕ್ಕಂಥ ಅನೇಕ ಇದರೊಳಗೆ ಎಂದೋ ತನ್ನ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಹಾಲಕೇರಿ ಅನ್ನದಾನೇಶ್ವರ ಮಠ. ಹಳ್ಳ್ಯಾಗ ಐತಂತಲ್ಲ, ಹಾಲಕೇರಿ ಅನ್ನುವಂಥದ್ದು ಒಂದು ಪುಟ್ಟ ಹಳ್ಳಿ, ಇಲ್ಲಿ ಹಬ್ಬಿದೆ ಸದ್ಗುರುವಿನ ಬಳ್ಳಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬಳ್ಳಿ ಐತಂದ್ರೆ ಅದು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಗುರುಗಳು ತಲೆಯಾಗ ಬಂದಿದ್ದನ್ನು ಶಿರಸಾ ವಹಿಸಿ ನಾವೆಲ್ಲರೂ ಮಾಡಕತ್ತೀವಲ್ಲ, ಇದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅಜ್ಜವ್ರ ಕನ್ಸೆಪ್ಟ್ ಭಾಳ ದೊಡ್ಡವದಾವ. ಬಹುತೇಕ ನಿಮಗೆ ಎಷ್ಟು ಖುಷಿಯಾಗೈತೋ ಇಲ್ಲೋ ಗೊತ್ತಿಲ್ಲ, ಒಳಗೆ ಕುಂತ ಅಭಿನವ ಅನ್ನದಾನ ಮಹಾಸ್ವಾಮಿಗಳಿಗೆ ಇಟ್ಟು ಖುಷಿಯಾಗ್ಯದ. ನನ್ನ ಆಯ್ಕೆಯೊಳಗೆ ಎಂದೂ ಕೂಡ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಯೋಗ್ಯ ಮರಿಯನ್ನು ನಾ ಕುಂದಿರಿಸಿ ಬಂದಿದ್ದಕ್ಕೆ ಇವತ್ತು ನಮ್ಮ ಜಾತ್ರೆ ಒಂದು ಹೊಸ ಸ್ವರೂಪವನ್ನು ಪಡ್ಕೊಂಡೈತೆ ಅನ್ನುವಂಥ ಕಾರಣಕ್ಕೆ ಒಳಗಿದ್ದ ಅಜ್ಜಗೆ ಭಾಳ ಖುಷಿಯಾಗೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಗುರುಗಳು ಏನೋ ಹೇಳಿದ್ರು ಅದನ್ನು ಕೇಳ್ತೀನಿ ಅನ್ನುವಂಥ ಭಕ್ತರು ಇರಬೇಕಾದ್ರೆ ಗುರುಗಳು ಏನು ಬೇಕಾದ್ದು ಮಾಡುವಂಥ ಶಕ್ತಿಯನ್ನು ಅವ್ರು ಪಡ್ಕೊಂಡು ಬಂದಾರ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಕೊನೆ ಮಾತು, ಇಷ್ಟು ಮಂದಿ ಸ್ವಾಮೀಜಿಯವ್ರನ್ನ ಎಲ್ಲಾದರೂ ಒಂದು ವೇದಿಕೆ ಮೇಲೆ ನೋಡ್ತೀವಿ ಅಂತಂದ್ರೆ ನಾವು ಅದು ಹಾಲಕೇರಿ ಮಠದ ಒಳಗನ ನೋಡಬೇಕೇ ಹೊರತಾಗಿ ಬೇರೆ ಕಡೆ ಎಲ್ಲ ಜಾತ್ರೆ ಒಳಗೆ ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ನಿನ್ನೆ ಅಕ್ಷರ ಜಾತ್ರೆ ಒಳಗೆ ಮುಂಜಾನೆ ಸೆಷನ್ನೊಳಗೆ ಎಲ್ಲೆಲ್ಲಿಂದ ಬಂದಾರ, ಅದರೊಳಗೆ ಮತ್ತು ರಾತ್ರಿ ಪ್ರಾಣೇಶ್ ಅವ್ರು ಬಂದಾರ.
ನೋಡ್ರಿ ಇಲ್ಲಿ ನಗುದೈತಿ, ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಲ್ಲಕಂಬ ಮಾಡ್ಯಾರ. ಬಹುತೇಕ ಇವೆಲ್ಲ ನಿಮ್ಮ ಸಲುವಾಗಿ. ಕಾರಣ ಇಷ್ಟ, ನಾ ಹೇಳುವಂಥದ್ದು, ನಮ್ಮ ಜಾತ್ರೆ ಅಂದರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಕ್ಕಟ್ಟಾಗಿ ಆ ತೇರನ್ನು ಎಳೆದ್ರೆ ಆ ತೇರು ಹೆಂಗೆ ಮುಂದೆ ಹೋಗ್ತೈತಿ, ಹಂಗೆ ಬಿಕ್ಕಟ್ಟಿಲ್ಲಾರ್ದಂಗೆ ನಮ್ಮ ಮನಸ್ಸುಗಳು ಕುಡಿದ್ವು ಅಂದರೆ ಹಾಲಕೇರಿ ಅನ್ನುವಂಥ ಊರಿನ ತೇರ ಜಗತ್ತಿನ ಭೂಪಟದೊಳಗೆ ಎಳ್ಕೊಂಡು ಹೋಗುವಷ್ಟು ತಾಕತ್ತು ಈಗಿನ ಗುರುಗಳಿಗೆ ಐತೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಹಾವೇರಿ ಅಜ್ಜವರು ಅವ್ರ ಮಠದ ಜಾತ್ರೆ ಇದ್ರೂ ಸಹಿತ ಗುರುಗಳು ಹೇಳ್ಯಾರ ಅನ್ನುವಂಥ ಒಂದು ಕಾರಣಕ್ಕೆ ಅವ್ರು ನಾಳೆ ಅವ್ರ ಮಠದ ಜಾತ್ರೆ ಇದ್ರೂ ಸಹಿತ ಆ ಬಾಂಧವ್ಯ, ಆ ಸಂಬಂಧ, ನಮ್ಮನ್ನು ನೀವು ಬಿಡೋಂಗಿಲ್ಲ, ನಿಮ್ಮನ್ನು ನಾವು ಬಿಡುವಂಗಿಲ್ಲ, ನಮ್ಮ ಜಾತ್ರೆಗೆ ಇರಬೇಕಂತ ಅವ್ರ ಮನಸ್ಸು ಮಾಡಿದರೆ 1000 ಮಂದಿ ಸ್ವಾಮಿಗಳನ್ನು ಒಂದೇ ವೇದಿಕೆ ಮೇಲೆ ಕುಂದಿರಿಸುವಂಥ ಕೆಲಸವನ್ನು ಹಾಲಕೇರಿ ಮಠದ ಅಜ್ಜವ್ರಿಗೆ ಐತಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ, ಅಮ್ಮ ಯಾರು ಮಾತಾಡಬೇಡ್ರಿ, ಸ್ವಲ್ಪ ಇಲ್ಲಿ ಅಜ್ಜವ್ರು ಆಶೀರ್ವಚನ ಮಾಡ್ತಾರೆ. ನೀವು ಜಾತ್ರೆ ತೊಗೊಂಡಿದ್ದು ಬಂದಿದ್ದು ಆಮೇಲೆ ಮನೆಗೆ ಹೋಗಿ ಬಿಚ್ಚಿ ನೋಡಿರಿ ಅಂತ ಅವನು ಇಲ್ಲೇ ನೋಡಿಗಿಡಿರಿ. ಮತ್ತೆ ಸಮಾಧಾನದಿಂದ ಕುತ್ಕೊಂಡು 2 ಮಾತುಗಳನ್ನು ಪೂಜ್ಯರ ಆಶೀರ್ವಚನ ಕೇಳಬೇಕು. ಪರಮ ಪೂಜ್ಯರ ಶ್ರೀಪಾದಕ್ಕೆ ನನ್ನ 2 ಮಾತುಗಳನ್ನು ಅರ್ಪಣೆ ಮಾಡಿ. ಸಮಾರಂಭ ಮಂದಿರ ಸಂಸ್ಥೆ ಪರಮ ಪೂಜ್ಯರಿಂದ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಾದದ